ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶಂಕರ್ ಸರ್ ಅವರೇ ಹಾಗೂ ನಮ್ಮ ಗಿವರ್ಲಿ ಕೇರ್ ಫೌಂಡೇಶನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಗೀತಾ ಮೇಡಮ್ ಅವರೇ ಹಾಗೂ ಈ ಶಾಲೆಯ ಸಹ ಶಿಕ್ಷಕರಾದಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರೇ ಹಾಗೂ ವಂಶೋದಯ ಆಸ್ಪತ್ರೆಯ ವೈದ್ಯರು ಆದಂಥ ಗೌರವಾನ್ವಿತ ವೈದ್ಯರೇ ಹಾಗೂ ನಮ್ಮ ಮೀಡಿಯಾದವರಾದಂಥ ಪ್ರೆಸ್ ಅವರಾದಂಥ ಗೌರವಾನ್ವಿತರೇ ಹಾಗೂ ನಮ್ಮ ಬಾಬು ಅವರು SDMC ಅಧ್ಯಕ್ಷರಾದಂಥ ಬಾಬು ಅವರೇ, ಇವತ್ತು ನಮ್ಮ ಸರ್ಕಾರಿ ಪ್ರೌಢಶಾಲೆ ಆಲಂಗೂರು ಶಾಲೆಯಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರೂ ಆರೋಗ್ಯವಂತರು ಇರ್ಬೇಕು. ಆರೋಗ್ಯ ಇದ್ರೆ ನಾವೇನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಯಾವ ಪೊಸಿಷನ್ ಬೇಕಾದ್ರೂ ಹೋಗ್ಬೋದು. ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ? ಸಾರ್ ಹೇಳಿದ್ರು ಇದುವರೆಗೂ ಒಂದು ನಾಣ್ಯ ಎರಡು ಮುಖಗಳಿದ್ದಂತೆ ಅಂತ. ಅದರಿಂದ ಮೊದಲು ಆದ್ಯತೆ ಆರೋಗ್ಯ ಕೊಡಬೇಕು. ಎರಡನೇದು ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಯಾಕಪ್ಪ ವಿದ್ಯೆ ಪ್ರಾಮುಖ್ಯತೆ ಅಂದ್ರೆ ನಾವು ಯಾವ ರೀತಿ ಮಾತಾಡ್ಬೇಕು, ಏನು ಮಾತಾಡ್ಬೇಕು, ಯಾವ ರೀತಿ ಹಿಂಗಿರಬೇಕು ಅನ್ನೋದು ನಮ್ಗೆ ವಿದ್ಯಾಭ್ಯಾಸ ವಿದ್ಯೆ ಕಲಿಸುತ್ತೆ. ಅದರಿಂದ ಮೊದಲು ಆದ್ಯತೆ ಹೆಲ್ತ್ ಕೊಡ್ಬೇಕು, ಎರಡನೇದು ವಿದ್ಯಾಭ್ಯಾಸಕ್ಕೂ ಕೊಡಬೇಕು. ಮತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖವಾದ ಒಂದು ಅಂತ ಏನಪ್ಪಾ ಅಂದ್ರೆ ಈ ಓದೋ ವಯಸ್ಸಲ್ಲಿ ಓದ್ಬೇಕು, ಬೇರೆ ಏನು ತಲೆಗೆ ಹಚ್ಕೋಬಾರ್ದು. ಈ ಓದೋ ವಯಸ್ಸಲ್ಲಿ ಓದಿದ್ರೆ ನಮ್ಗೆ ಮುಂದಿನ ಜೀವನದಲ್ಲಿ ಒಳ್ಳೆ ಒಂದು ಪೊಸಿಷನ್ಗೆ ಹೋಗಕ್ಕೆ ನಮ್ಗೆ ಇಷ್ಟಪಡ್ತೀವಿ. ಈ ವಿದ್ಯಾಭ್ಯಾಸ ಕಲಿಬೇಕಂದ್ರೆ ನಮ್ಮಲ್ಲಿರೋ ಅಹಂಕಾರವನ್ನ ಬಿಡಬೇಕು, ಗುರುಗಳಿಗಾದಂತ ಪಾಠಗಳನ್ನು ಕಲಿಬೇಕು, ಮತ್ತೆ ಅವ್ರಿಗೆ ಗೌರವವನ್ನು ಕೊಡೋದನ್ನು ಕಲ್ತ್ಕೋಬೇಕು. ನಾವು ನಮ್ಮ ತಂದೆ ತಾಯಿಗಳನ್ನ ಹೆಂಗ್ ಗೌರವಿಸ್ತೀವೋ ಗುರುಗಳನ್ನಂತ ದೇವ್ರು ಅಂತ ನಾವು ಭಾವಿಸ್ತೀವಿ. ಅವ್ರಿಗೆ ಗೌರವ ಕೊಟ್ಟು ಅವರು ಹೇಳಿದಂತ ಪಾಠಗಳನ್ನು ನಾವು ಶ್ರದ್ಧಾಭಕ್ತಿಯಿಂದ ಕಲಿತೀವೋ ಆವಾಗ ನಾವು ಒಂದು ಉನ್ನತ ಸ್ಥಾನವನ್ನು ಮುಟ್ಟೋದಕ್ಕೆ ಒಂದು ಗುರಿ ಇರುತ್ತೆ. ನಾವು ಏನೇ ಒಂದು ಸಾಧಿಸ್ಬೇಕಂದ್ರೆ ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಂತ ಉತ್ತಮವಾದ ವ್ಯಕ್ತಿಗಳನ್ನ ನಾವು ಆರಿಸ್ಕೋಬೇಕು. ಅವರ ಜೀವನ ಚರಿತ್ರೆ ಆಗ್ಲಿ, ಇವಾಗ ನಿನ್ನೆನೆ ನೀವೊಂದು ಇದು ಮಾಡಿರ್ತೀರ, ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಕಸ್ತಿಗೆ ನಿಂತ ಗರಡಿ ಮನೆ ನಾಯಕ. 6,000 ದಂಡು ಬಂದರು ಬಿಡನು ಕಾವಲಿನ ಕಾಯಕ. ಏಳು ಏಳೆಯ ಸರ್ಪ ಬಂದು ಕುಂತೈತೋ ಯಪ್ಪ, ನಮ್ಮ ಹುಲಿಯೂರು ದುರ್ಗ ಕಾಯೋ ಕಂದ.
ಹತಿಯಾರ